ಇವತ್ತು ನಾವು ಪ್ರೇಮ ಕಾವ್ಯ ಸೀರಿಯಲ್ ಸೆಟ್ ವಿಸಿಟ್ ಅಲ್ಲಿ ಇದೀವಿ. ಸೊ ಇಲ್ಲಿ ಡಾಕ್ಟರ್ ರಾಮ್ ಅವರು ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, ಅಥವಾ ಅವರೇ ತೋರಿಸ್ಕೊಳಕ್ ಬಂದಿದಾರಾ, ಅಥವಾ ಅವ್ರನ್ನ ಯಾರು ಚೆಕ್ ಮಾಡಕ್ ಬಂದಿದಾರ, ಒಂದಷ್ಟು ವಿಚಾರಗಳನ್ನ ಆಫ್ ದಿ ಸ್ಕ್ರೀನ್ ಏನೆಲ್ಲ ನಡೀತಾ ಇರ್ತೈತೆ, ಹಾಗೇನೆ ಈಗ ಅವರ ಒಂದು ಲವ್ ಸ್ಟೋರಿ ಶುರು ಆಗ್ತಾ ಇದೆ, ಅದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ. ನಮ್ಮವ್ರ ನಮಸ್ತೆ, ಹೇಗಿದ್ದೀರಾ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಹೇಗ್ ನಡೀತಿದೆ? ತುಂಬಾ ಚೆನ್ನಾಗಿ ನಡೀತಾ ಇದೆ. ನೀವೇ ನೋಡ್ತಾ ಇದ್ರಲ್ಲ, ಜನ ಯಾವ ಮಟ್ಟಕ್ಕೆ ರೆಸ್ಪಾನ್ಸ್ ಕೊಡ್ತಿದ್ದಾರೆ ಅಂತ. ಬಹಳ ಚೆನ್ನಾಗಿ ಹೋಗ್ತಾ ಇದೆ. ವಿಕ್ಕಿನ ಜಾಸ್ತಿ ಇಷ್ಟಪಡ್ತಾ ಇದಾರಾ ಅಥವಾ ರಾಮ್ ಅವ್ರನ್ನ ಜಾಸ್ತಿ ಇಷ್ಟಪಡ್ತಾ ಇದಾರಾ? ರಾಮ್ನ ಬಹಳ ಇಷ್ಟಪಡ್ತಾ ಇದ್ದಾರೆ. ಅಂದ್ರೆ ರಾಮ್ ಅಲ್ಲಿರುವಂತ ಗುಣಗಳು ಏನಿದೆ, ಅವನು ತಗೊಂತ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಪ್ರೇಮ ತಪ್ಪು ಮಾಡಿದ್ರು ಅವನ ಯಾವ ರೀತಿ ಅವನು ರಿಸೀವ್ ಮಾಡ್ತಾ ಇದ್ದಾನೆ. ಸ್ನೇಹ ತಪ್ಪು ಮಾಡಿದ್ರೆ ಪ್ರೀತಿಸಿದ ಹುಡುಗಿ ಆದ್ರೂ ಅವಳು ಮಾಡಿದ ತಪ್ಪನ್ನ ಹೇಳ್ತಾ ಇದ್ದಾನಲ್ಲ. ಸೊ ಇದನ್ನೆಲ್ಲ ನೋಡಿ ರಾಮ್ ಪಾತ್ರನ ಬಹಳ ಇಷ್ಟಪಡ್ತಾ ಇದ್ದಾರೆ. ಓಕೆ, ಈಗ ಮೋಸ ಆಗಿ ಮದುವೆ ಆಗಿದ್ರೂ ಕೂಡ ಲವ್ ಸ್ಟೋರಿ ಚಿಗುರೊಡಿತಾ ಇದೆ. ಸೊ ನಿಮ್ಗೋಸ್ಕರ ಅವ್ರ ನೆಲದ ಮೇಲೆ ಊಟ ಎಲ್ಲ ಮಾಡ್ತಾ ಇದಾರೆ, ಸ್ನೇಹ ಅವರ ನಿಜ ರೂಪ ಬಯಲಾಗ್ತಾ ಇದೆ. ಸೊ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾ ಇದೆ. ಒಂದೊಂದು ಎಪಿಸೋಡನ್ನು ಕೂಡ ನೋಡುವಂತಹ ವೀಕ್ಷಕರಿಗೆ ಸಾಕಷ್ಟು ಕ್ಯೂರಿಯಾಸಿಟಿ, ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ಕುತೂಹಲ ಕ್ರಿಯೇಟ್ ಆಗ್ತಿದೆ. ಅದ್ರ ಬಗ್ಗೆ ಹೇಳೋದಾದ್ರೆ, ಅಂದ್ರೆ ಯೂಶಲಿ ಎಲ್ಲಾ ಸೀರಿಯಲಲ್ಲೂ ಟ್ವಿಸ್ಟ್ ಇರುತ್ತೆ. ಬಟ್ ನಮ್ಮ ಪ್ರೇಮ ಕಾವ್ಯದಲ್ಲಿ ಒಂದು ಸ್ಪೆಷಲ್ ಏನು ಅಂತಂದ್ರೆ, ಪ್ರತಿ ಒಂದು ಸೆಗ್ಮೆಂಟಲ್ಲೂ ನೀವು ಅಂದ್ರೆ ಊಹನೆ ಮಾಡ್ಕೊಳ್ಳೋದಕ್ಕಾಗಲ್ಲ, ಆ ರೀತಿ ಟ್ವಿಸ್ಟ್ ಇರೋದು. ಸೊ ಈಗ ಎಲ್ರಿಗೂ ಗೊತ್ತಾಗಿದೆ, ಆ ಸ್ನೇಹ ತಪ್ಪು ಮಾಡಿದ್ದಾಳೆ, ಅದಕ್ಕೆ ನಾನು ಅವಳಿಗೆ ಬೈದಿದ್ದೀನಿ ಅನ್ನೋದು. ಅಂಡ್ ಪ್ರೇಮ ಮಾಡಿದ ಒಂದು ತಪ್ಪು, ಸೊ ಅವಳು ನನ್ನ ಪಡ್ಕೊಳ್ಳೇಬೇಕು ಅಂತ ತಪ್ಪು ಮಾಡಿರೋದು. ಸದ್ಯಕ್ಕೆ ಅವಳ ಮೇಲೆ ಪ್ರೀತಿ ಇಲ್ಲ, ಬಟ್ ಕರುಣೆ ಅಂತೂ ಇದೆ. ಕರುಣೆ ಇದೆ, ಅವಳು ಮಾಡ್ತಿದ್ದ ನನಗೋಸ್ಕರ ಏನೆಲ್ಲ ಹರಕೆ ಮಾಡ್ತಿದ್ದಾಳೆ ಅದೆಲ್ಲ ನೋಡೋಂಥ ಕರುಣೆ ಇದೆ. ಪ್ರೀತಿ ಅಂತೂ ಸದ್ಯಕ್ಕಿಲ್ಲ. ಯಾವಾಗ ಬರುತ್ತೆ ಅಂತ? ಅದು ವೆಯ್ಟ್ ಮಾಡ್ಬೇಕು ನೀವು. ಈಗಲೇ ಎಲ್ಲ ಹೇಳ್ಬಿಟ್ರೆ ಈಗ ಜನ ಅಷ್ಟು ಕಾಯ್ಕೊಂಡಿದ್ದಾರೆ. ಅಂದ್ರೆ ನಾವು ಪ್ರತಿ ಸಲಿನೂ ಯಾವುದೇ ಎಪಿಸೋಡ್ಸ್ ಆದಾಗ್ಲೂ ನಾವು ಕಮೆಂಟ್ಸ್ನ ನೋಡ್ತಾ ಇರ್ತೀವಿ. ಜನ ಎಷ್ಟು ಮಟ್ಟಿಗೆ ಪ್ರೇಮ ಮತ್ತೆ ರಾಮ್ ಮತ್ತೆ ಪ್ರೇಮ ಒಂದಾಗೋದನ್ನ ಯಾವ ಮಟ್ಟಕ್ಕೆ ಕಾಯ್ತಾ ಇದಾರೆ ಅಂದ್ರೆ ನೋಡಿದ್ರೆ ನಮಗೆ ಖುಷಿ ಆಗುತ್ತೆ. ಹಬ್ಬ ಬೇಗ ನಾವೇ ಒಂದಾಗೋಣ ಅಂತ. ಬಟ್ ನಾವು ಬೇಗ ಒಂದಾಗಕ್ಕಾಗಲ್ಲ, ಆ ಕತೆ ಹಂಗಿದೆ. ಬಟ್ ಅದನ್ನ ರಿವೀಲ್ ಮಾಡಲ್ಲ. ಆದಷ್ಟು ಬೇಗ ಒಂದಾಗ್ತೀವೋ ಇಲ್ವೋ ನನಗೂ ಗೊತ್ತಿಲ್ಲ. ಹೇಳಕ್ಕಾಗಲ್ಲ. ನೋಡೋಣ, ಮುಂದೆ ನೀವು ನೋಡಿ ಹೇಳ್ತೀವಿ. ಆರಂಭದ ಸಮಯದಲ್ಲಿ ನನಗೆ ಸಿಕ್ಕಿದ್ರಿ, ಆರಂಭವಾದ ನಂತರ ಒಂದಷ್ಟು ಎಪಿಸೋಡ್ಗಳು ಟೆಲಿಕಾಸ್ಟ್ ಆದ ನಂತರ ಈಗ ಸಿಗ್ತದ್ರ. ಸೊ ಆಗ ಸಿಕ್ಕಿದ್ದಂತಹ ರೆಸ್ಪಾನ್ಸ್ಗೂ ಈಗ ಸಿಕ್ತಿರುವಂತಹ ರೆಸ್ಪಾನ್ಸ್ಗೂ ಏನೆಲ್ಲ ಚೇಂಜಸ್ ಆಗಿದೆ? ಹೊರಗಡೆ ಹೋದಾಗ ಅಭಿಮಾನಿಗಳ ಒಂದು ಪ್ರೀತಿ ಸಿಗ್ತಾ ಇದೆ. ಸೊ ಅಭಿಮಾನಿಗಳು ಸಿಕ್ಕಾಗ ಏನ್ ಕೇಳ್ತಾರೆ ಅಂತ? ಇದು ಸ್ಟಾರ್ಟ್ ಆದಾಗ ಅಂದ್ರೆ ನಾನೊಂದು ಕಲರ್ಸ್ ಕನ್ನಡದಲ್ಲಿ ಫಸ್ಟ್ ಒಂದು ಪ್ರಾಜೆಕ್ಟ್ ಮಾಡಿದ್ದೆ, ಮತ್ತೆ ಇನ್ನೊಂದು ಸ್ಟಾರ್ಸ್ ಸ್ಟಾರ್ ಸುವರ್ಣದಲ್ಲಿ ಒಂದು ಫಸ್ಟ್ ಪ್ರಾಜೆಕ್ಟ್ ಮಾಡಿದ್ದೆ. ಸೊ ಅಲ್ಲಿ ಆ ಪಾತ್ರ ಮುಖಾಂತರ ವಿಕ್ಕಿ ಒಬ್ರು ಆಕ್ಟರ್ ಇದ್ದಾರೆ ನನ್ಗೆ ಗೊತ್ತಿತ್ತು. ಬಟ್ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಎಲ್ಲ ಕಡೆನೂ, ಅವನು ಮತ್ತೆ ಶ್ರಾವಣಿ ಸ್ಟಾರ್ ಸುವರ್ಣ ನಾನು ಏನ್ ಮಾಡಿದ್ದೀನಿ ಅದು ನಂಗೆ ಅಂದ್ರೆ ಜೀವನ ಕೊಟ್ಟಿದ್ದು. ಅಂದ್ರೆ ಈ ಇಂಡಸ್ಟ್ರಿ ನಂಗೆ ಒಂದು ಜೀವ ಕೊಟ್ಟಿದ್ದು. ಅಂದ್ರೆ ರಾಮ್ ಅನ್ನೋ ಪಾತ್ರ ಬಂದು, ಪ್ರೇಮ ಕಾವ್ಯ ಬಂದು, ರಾಮ್ ಅನ್ನೋ ಒಂದು ಪಾತ್ರ ನನಗೆ ಒಂದು ಐಡೆಂಟಿಟಿ, ಅಂದ್ರೆ ಆಕ್ಟರ್ಗೆ ಒಂದು ಐಡೆಂಟಿಟಿ ಕೊಟ್ಟಂಗಾಗಿದೆ. ಸೊ ಮುಂಚೆ ಎಲ್ಲ ವಿಕ್ಕಿ ಅನ್ನೋರು, ಸುಭಾಷ್ ಅನ್ನೋರು, ಈಗ ಎಲ್ಲೇ ಹೋದ್ರು ರಾಮ್ ರಾಮ್ ಅಂತ ಮಾತಾಡಿಸ್ತಾರೆ. ನಾನು ಯೂಶಲಿ ಅಮ್ಮನ ಜೊತೆ ಮೈಸೂರಿಗೆ ಹೋದಾಗ ಶಾಪಿಂಗ್ ಹೋಗಿರ್ತೀನಿ, ಇಲ್ಲ ಯಾವ್ದಾರ ಮಾಲ್ಗಳಿಗೆ, ಇಲ್ಲ ಅಂತಂದ್ರೆ ದೇವಸ್ಥಾನಕ್ಕೆ ಮೊನ್ನೆ ರೀಸೆಂಟಾಗಿ ಹೋಗಿದ್ದೆ. ನನ್ನ ತಂಗಿ ಮದುವೆ ಆಯಿತು ರೀಸೆಂಟಾಗಿ, ಈಗ November 9th. ಸೊ ಇಲ್ಲೆಲ್ಲ ಬಂದಾಗ ಎಲ್ರ ಬಾಯಲ್ಲೂ ರಾಮ್ 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 ಅಂತ ಕೇಳಿದಾಗ, ಎಲ್ಲೋ ಒಂದು ಪಾತ್ರ ಮುಖಾಂತರ ನನ್ನ ಇಷ್ಟು ಇಷ್ಟಪಡ್ತಿದ್ದಾರೆ ಅಂದಾಗ ಬಹಳ ಖುಷಿ ಆಗುತ್ತೆ. ಕಂಪೇರ್ ಟು ಫಸ್ಟ್ ಇನಿಷಿಯಲ್ ಡೇಸ್ಗೂ ಈಗ್ಲೂ ಪ್ರೇಮ ಕಾವ್ಯಗೆ ಏನ್ ಕೊಡ್ತಾ ಇದ್ರೆ ಪ್ರೀತಿ, ಅವರು ವಾರ ವಾರ ಹೆಚ್ಚುತ್ತಾನೆ ಇದೆ. ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಅವ್ರು ಕೊಡ್ತಿರೋ ಪ್ರೀತಿ. ನನಗಂತೂ ಬಹಳ ಖುಷಿ ಇದೆ. ಎಸ್, ರೀಸೆಂಟ್ ಆಗಿ ಕಡೂರು ಐ ಥಿಂಕ್ ಹೋಗಿರೋದು ಅನ್ಸುತ್ತಲ್ಲ, ಕಡೂರ್ಗೆ ಹೋಗಿದ್ರಿ, ಟೆಂಪಲ್ ಹೋಗಿದ್ರಿ. ಸೊ 2 frames ಇನ್ ಸಾರಿ 1 frame ಅಲ್ಲಿ ಇಬ್ರು ತಾಯಂದ್ರು ಅಂತೇನೋ ಹಾಕಿದ್ರಿ. ಸೊ ಏನ್ ಅರ್ಕೆ ಹೊತ್ಕೊ ಬಂದ್ರಿ ಅಥವಾ ಏನ್ ಬೇಡ್ಕೊ ಬಂದ್ರಿ ತಾಯಿ ಹತ್ರ? ಆಕ್ಚುಲಿ ನಂದು ಅಂದ್ರೆ ನಾನು ನಂಬೋ ಒಂದು ದೇವ್ರಿದ್ದಾರೆ, ಹೆಣ್ ದೇವ್ರು. ಸೊ ನನಗೆ ಏನೇ ಆಗ್ಬೇಕು ಅಂತಂದ್ರು ನಾನು ಫಸ್ಟ್ ಕೇಳ್ಕೊಳ್ಳೋದೆ ಆ ತಾಯಿನ. ಆ ತಾಯಿ ಬೇರೆಯವ್ರಿಗೆ ಹೇಗೆ ಅಂತ ಗೊತ್ತಿಲ್ಲ, ಬಟ್ ನನಗೂ ತುಂಬಾ ನಂಬಿಕೆ ಇರಲಿಲ್ಲ. ಕೆಲವೊಂದು ಜೀವನದಲ್ಲಿ ಪವಾಡಗಳಾದಾಗ ನಂಬೋಕ್ ಸ್ಟಾರ್ಟ್ ಮಾಡ್ತೀವಿ. ಸೊ ನನ್ನ ಜೀವನದಲ್ಲಿ ಏನೋ ಒಂದು ಪವಾಡ ತರ ಆದಾಗ, ಏನೋ ಒಂದು ಮಿರಾಕಲ್ ಆದಾಗ ಆ ದೇವ್ರನ್ನ ನಂಬೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನನಗಿದ್ದು ಪ್ರೇಮ ಮತ್ತೆ ಕಾವ್ಯ ಬಂದು 100 days ಯಾವುದೇ ರೀತಿ ಪ್ರಾಬ್ಲಮ್ ಆಗ್ದಂಗೆ, ಸಮಸ್ಯೆ ಆಗ್ದಂಗೆ ಒಂದು 100 days ರೀಚ್ ಆಗ್ಬೇಕು ಅನ್ನೋದು. ಸೊ ಅದ್ರಿಗೆ ಸಂಬಂಧಪಟ್ಟಿದ್ದು, ನನಗೆ ಪರ್ಸನಲಿ ಸಂಬಂಧಪಟ್ಟಿದ್ದು ಏನೋ ಒಂದು ಅರ್ಕೆ ಇತ್ತು. ಹಾಗಾಗಿ ನಮ್ಮ ಅಮ್ಮನ್ ಕರ್ಕೊಂಡು ಹೋಗಿದ್ದೆ. ಸೊ ಅದೇ ಟೈಮಲ್ಲಿ ನಮ್ಮ ಅಮ್ಮನೂ ದೇವ್ರಿಗೆ ನಮಸ್ಕಾರ ಮಾಡ್ಕೊಂತಿದ್ರು. ಪಿಕ್ ಹೊಡೆದೆ. ಕ್ಯಾಪ್ಷನ್ ಚೆನ್ನಾಗಿತ್ತಲ್ಲ, ಅಂದ್ರೆ ಒಂದೇ ಫ್ಲೇಮಲ್ಲಿ 2 ಗಾಡ್ಸ್ ಇದಾರೆ ಅಂತ. ಸೊ ಕ್ಯಾಪ್ಷನ್ ಆಗ್ತದೆ ಅಷ್ಟೇ. ಎಸ್, ನಾನು ಲಾಸ್ಟ್ ಟೈಮು ಕೇಳಿದ್ದೆ, ಈಗಲೂ ಕೇಳ್ತಾ ಇದ್ದೀನಿ, ಎಂತ ಹುಡುಗಿ ಬೇಕು ಅಂತ. ಈಗ ಈಗ ನಿಮ್ಮ ಒಂದು ಸೀರಿಯಲ್ ಪ್ರೇಮ ಕಾವ್ಯ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇದೆ. ಸೊ ಅದೇ ತರ ಹುಡುಗಿ ಬೇಕಾ ಅಥವಾ ಬೇರೆ ತರ ಹುಡುಗಿ ಬೇಕಾ ಅಂತ? ನನಗೆ ಪರ್ಸ್ನಲಿ ಹೇಳೋದಾದ್ರೆ,
ಪ್ರೇಮ ಅನ್ನೋ ಪಾತ್ರ ಏನಿದೆ ಆ ಥರ ಹುಡುಗಿ ಸಿಕ್ಕಾಪಟ್ಟೆ ಇಷ್ಟ. ಬಿಕಾಸ್ ಏನಕ್ಕೆ ಅಂದರೆ ಪ್ರೇಮ ಅಪ್ಪ ಅಮ್ಮ ಪ್ರೀತಿ ಬಹಳ ಇದೆ ಅವಳಿಗೆ, ಇಲ್ಲ ಅಂತಲ್ಲ. ಬಟ್ ಅಪ್ಪ ಅಮ್ಮನ ಮೀರಿದ ಪ್ರೀತಿನ ರಾಮ್ನ ಪ್ರೀತಿ ಮಾಡ್ತಾ ಇದ್ದಾಳೆ. ಸೊ ಏನೇ ಬಂದ್ರು ಯಾರು ಏನೇ ಕೇಳಿದ್ರು ನನಗೇನು ಬೇಡ ರಾಮ್ ಬೇಕು ಅಂತಾಳೆ. ಯಾವುದೇ ಜಾಗಕ್ಕೆ ಹೋಗಿರ್ಬೋದು, ಎಲ್ಲಾದರೂ ನಿಂತ್ಕೊಂಡು ನನಗೆ ರಾಮೇ ಬೇಕು ಅಂತಾಳಲ್ಲ. ಸೊ ನನಗೆ ಆ ಥರ ಹುಡುಗಿ ಅಂದರೆ ಬಹಳ ಇಷ್ಟ. ಅಂದರೆ ನಾನು ಅನ್ನೋದು ನನ್ನ ಜಾಸ್ತಿ ಇಷ್ಟಪಡೋ, ನಾನು ಇಷ್ಟಪಡ್ತೀನಿ, ಬಟ್ ಎಲ್ಲೇ ಹೋದ್ರು ನನ್ನ ಬಿಟ್ಕೊಡ್ಬಾರದು. ನನ್ನ ಬಹಳ ಇಷ್ಟಪಡೋ ಹುಡುಗಿ ಸಿಕ್ಕಿದ್ರೆ ಇಷ್ಟ. ಎಸ್. ಈಗ ರಾಮ್ನ ಎಲ್ಲೇ ಹೋದ್ರೂ ಕೂಡ ರೆಕಗ್ನೈಸ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಒಂದಷ್ಟು ನಿಮ್ಮದೇ ಆದಂತಹ ಒಂದು ಫ್ಯಾನ್ ಪೇಜಸ್ ಆಗಿರ್ಬೋದು, ಇಲ್ಲ ನಿಮ್ಗೆ ತುಂಬ ಇಷ್ಟಪಡುವಂತ ಸಿಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಬೈತಾರ, ಈ ಪ್ರೇಮವನ್ನು ಒಪ್ಕೊಳ್ತಿಲ್ಲ, ಯಾಕೆ ಒಪ್ಕೊಳ್ತಿಲ್ಲ ಅಂತ ಕ್ವಶನ್ಸ್ ಕೇಳ್ತಾರ ಅಂತ? ಸಾಕಷ್ಟು ಕಡೆ ಕ್ವಶನ್ಸ್ನ ಕೇಳಿದ್ದಾರೆ. ಒಂದೇನು ಅಂತಂದರೆ, ಈ ರಾಮು ಇತ್ತೀಚೆಗೆ ಸ್ವಲ್ಪ ಸ್ಮೈಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಮದುವೆ ಫಿಕ್ಸ್ ಆದಾಗಿಂದ ಮೋರ್ ದೆನ್ ಒಂದು 60 ಎಪಿಸೋಡ್ಸ್ಗಳು ರಾಮ್ ನಗೋದೇ ಇಲ್ಲ. ಯಾವಾಗಲೂ ಬೇಜಾರಲ್ಲಿರ್ತಾನೆ. ಪ್ರೇಮ ಇಷ್ಟೇ ಪ್ರೀತಿ ತೋರಿಸಿದ್ರ ಮೇಲೆ ಕೋಪ ಮಾಡ್ಕೊಳ್ತಿರ್ತಾನಲ್ಲ. ಸೊ ಆಗ ನಾನು ರಿಲೇಟಿವ್ಸ್ಗಳಾಗಿರ್ಬೋದು, ನನ್ನ ಅಕ್ಕಪಕ್ಕ ಎಲ್ಲರ ಹೊರಗಡೆ ಹೋದಾಗ, ನಿನಗೇನು ಬಂದಿರೋದು, ನಿನಗೆ ಅವಳು ಅಷ್ಟು ಮಟ್ಟಿಗೆ ಪ್ರೀತಿ ತೋರಿಸ್ತೀವಲ್ಲ, ಬಿಟ್ಟಾಕು, ಪ್ರೀತಿ ಮಾಡೋದೇ ಬಿಟ್ಟಾಕು, ಅವಳನ್ನ ಈಗ ಚೆನ್ನಾಗಿ ನೋಡ್ಕೊಳ್ತಿದ್ದಾಳಲ್ಲ, ಅವಳನ್ನೇ ಪ್ರೀತಿ ಮಾಡಿ, ಹೇಗಿದ್ರು ಮದುವೆ ಆಗ್ಬಿಟ್ಟಿದ್ಯಾ, ನಿಂಗೆ ಬೇರೆ ಆಪ್ಷನ್ ಇಲ್ಲ, ಪ್ರೀತಿ ಮಾಡೋದು ಯಾವಾಗಲೂ ಮುಖ ಗಂಟು ಹಾಕೊಂಡಿರ್ತೀಯ, ಸಪ್ಪೆ ಮುಖದಲ್ಲಿರ್ತೀಯ ಅಂತ. ಸೊ ಈ ಥರದ್ದೆಲ್ಲ ಎಕ್ಸ್ಪೀರಿಯನ್ಸಸ್ ಆಗಿದೆ. ಈಗ ಸ್ನೇಹ ಅವರ ನಿಜ ಸ್ವರೂಪ ಬಯಲಾಗ್ತಾ ಇದೆ. ಸೊ ನೆಕ್ಸ್ಟ್ ಸ್ನೇಹ ಅವ್ರಿಗೆ ಏನು ಮಾಡಬೇಕು ಅಂತಿದ್ದೀರಾ ಅಂತ? ಸ್ನೇಹಾಗೆ ಕೂರ್ಸ್ಕೊಂಡು ಬುದ್ಧಿ ಹೇಳಿದ್ದೀನಿ, ಪ್ರೀತಿಯಿಂದ ಹೇಳಿದ್ದೀನಿ, ಕೋಪದಲ್ಲಿ ಹೇಳಿದ್ದೀನಿ, ಹೊಡೆದು ಹೇಳಿದ್ದೀನಿ. ಸೊ ಆದ್ರೆ ಅವಳು ಬುದ್ಧಿ ಕಲಿತಿಲ್ಲ. ನೋಡೋಣ, ಇದೇ ರೀತಿ ಅವಳ ನಡವಳಿಕೆನ ಚೇಂಜ್ ಮಾಡ್ಕೊಳ್ಳಿಲ್ಲ ಅಂದರೆ, ಇದೇ ರೀತಿ ನನಗೆ ಹಿಂದೆಯಿಂದ ಪ್ರೇಮಗೆ ತೊಂದರೆ ಮಾಡೋದು ಇದೇ ರೀತಿ ಮಾಡ್ಕೊಂಡು ಹೋದ್ರೆ ಡೆಫಿನೆಟ್ಲಿ ಅವಳು ಒಂದೇನೋ ಒಂದು ಕಾದಿದೆ ನನ್ನ ಕಡೆಯಿಂದ. ಏನು ಕಾದಿದೆ? ಅದನ್ನ ಹೇಳಲ್ಲ, ನೀವೇ ನೋಡಬೇಕು. ಎಸ್. ಈಗ ಎಷ್ಟನೇ ಸಂಚಿಕೆ ನಡೀತಾ ಇದೆ? ನೀವಾಗಲೇ ಹೇಳಿದ್ರಿ 100ರ ಸಂಚಿಕೆ ಬೇಕು ಅಂತ ಹೇಳ್ಬಿಟ್ಟು, ಯಾವುದೇ ಅಡೆತಡೆಗಳಿಲ್ಲದೆ ಮಾಡಬೇಕು ಅಂತ. ಈಗ ಎಷ್ಟನೇ ಸಂಚಿಕೆ ನಡೀತಾ ಇದೆ? ಹಾಗೆಯೇ ಈ 100 ಡೇಸ್ ಅಂದರೆ 100ನೇ ಎಪಿಸೋಡ್ಗೆ ಏನಾದರೂ ಟ್ವಿಸ್ಟ್ ಅಥವಾ ಇಲ್ಲ ಅಂತಂದ್ರೆ ಏನಾದರೂ ಕ್ಯೂರಿಯಾಸಿಟಿ ಮಾಡುವಂಥದ್ದು ಏನಾದ್ರು ಪ್ಲ್ಯಾನ್ ಮಾಡ್ತಿದ್ದಾರಾ ನಿಮ್ಮ ಟೀಮ್ ಅವರು ಅಂತ? ಬಟ್ ಟೀಮ್ ಅವರು ಅಂತ ಏನು ಪ್ಲ್ಯಾನ್ ಮಾಡ್ತಿಲ್ಲ. ಅಂದರೆ ಪ್ಲ್ಯಾನ್ ಮಾಡಿದ್ರು ನಮಗೆ ಗೊತ್ತಿಲ್ಲ ಸದ್ಯಕ್ಕೆ ಏನೇ ಅಂತ. ರೈಟ್ ಮೂಮೆಂಟ್ ನಾವೀಗ 110ನೇ ಎಪಿಸೋಡ್ ಏನೋ ಇದೀವಿ ಅಂತ ನಾನು ಅನ್ಕೊಂಡು, ಕನ್ಫರ್ಮ್ ಆಗಿ ಗೊತ್ತಿಲ್ಲ, ಬಟ್ ಆಜು ಬಾಜು ಆ ಕಡೆ ಇದ್ದೀವಿ. 110 ಆಗಿರ್ಬೋದು ಅಂತ. ಆ್ಯಂಡ್ ಪ್ರತಿದಿನ ಒಂದು, ಅಂದರೆ ನಾನು ಹೇಳಿದ್ನಲ್ಲ, 3 ಡೇಸ್ ಒನ್ಸ್ ಇಲ್ಲ 4 ಡೇಸ್ ಒನ್ಸ್ ನಮ್ಮ ಸೀರಿಯಲಲ್ಲಿ ಟ್ವಿಸ್ಟ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾವು 50 ಡೇಸ್ಗೆ, 100 ಡೇಸ್ಗೆ, 200 ಡೇಸ್ಗೆ ಹೊಸ್ದಾಗಿ ಒಂದು ಟ್ವಿಸ್ಟ್ ಕೊಡಬೇಕು ಅಂತೇನಿಲ್ಲ. ಸೊ ನಮ್ಮ ಸೀರಿಯಲ್ ಇರೋದೇ ಕಂಪ್ಲೀಟ್ ವಿಭಿನ್ನವಾದ ಕಥೆ ಆಗಿರೋದ್ರಿಂದ ಟ್ವಿಸ್ಟ್ ಇದ್ದೇ ಇರುತ್ತೆ. ಸೊ ಹಾಗೆ ಆ ಥರ ಏನು ಪ್ಲಾನಿಂಗ್ ಮಾಡ್ಕೊಂಡಿಲ್ಲ 100 ಡೇಸ್ಗೆ ಇಲ್ಲ 150 ಡೇಸ್ಗೆ ಏನಾರು ಟ್ವಿಸ್ಟ್ ಕೊಡಬೇಕು ಅಂತ. ಯೂಶಲಿ ಅದು ರೆಗ್ಯುಲರ್ ನಮ್ಮ ಸೀರಿಯಲ್ ಟ್ವಿಸ್ಟ್ ಅನ್ನೋದು. ಓಕೆ. ಈಗ ಬಿಗ್ ಬಾಸ್ ಬಗ್ಗೆ ಬರೋಣ. ಬಿಗ್ ಬಾಸಲ್ಲಿ ನೋಡ್ತಿರ್ತೀರ ನೀವು. ಸೊ ಹೆಂಗೆ ಅನ್ನಿಸ್ತಿದೆ ಬಿಗ್ ಬಾಸ್ ಸೀಸನ್ 12 ಅಂತ? ಚೆನ್ನಾಗಿ ಅನಿಸ್ತಿದೆ. ಕಂಟೆಸ್ಟೆಂಟ್ಗಳನ್ನ ನೋಡಿದಾಗ ಕೆಲವೊಂದು ಟೈಮ್ ಇರಿಟೇಟ್ ಆಗಿದೆ ನಮಗೂ, ಇದು ಬೇಕಿತ್ತಾ ಅಂತ. ಬಟ್ ಅದನ್ನು ಸುದೀಪ್ ಸರ್ ಬಂದು ಹೇಳಿದಾಗ, ಅಂದರೆ ಯೂಶಲಿ ಬೇರೆಯವರು ಯಾವುದು ಕಾಯ್ತಾರೆ ಅಂತ ಗೊತ್ತಿಲ್ಲ, ಬಿಗ್ ಬಾಸ್ ಏನಕ್ಕೆ ನೋಡ್ತಾರೆ ಅಂತ ಗೊತ್ತಿಲ್ಲ, ಬಟ್ ನಾನು ಪರ್ಸ್ನಲಿ ನೋಡೋದು ವೀಕೆಂಡ್, ಸ್ಯಾಟರ್ಡೆ ಸಂಡೇ. ಏನಕ್ಕೆ ಅಂದರೆ, ಒಂದು ದ ಮೇನ್ ರೀಸನ್ ಇಸ್ ಸುದೀಪ್ ಸರ್. ಅವ್ರು ಹಾಕೋ ಕಾಸ್ಟ್ಯೂಮಿಂದ ಹೇಳ್ಬೋದು, ದ ವೇ ಈ ಹ್ಯಾಂಡಲ್ ಅಲ್ಲ, ದ ವೇ ಈ ಟಾಕ್, ದ ವೇ ಈ ವಾಕ್ ಅಲ್ಲ. ಸೊ ಇದನ್ನ ನೋಡೋಕೆ ಇಷ್ಟಪಡ್ತೀನಿ. ಇನ್ನೊಂದು, ದ ವೇ ಈ ಟಾಕ್ ಅಲ್ಲ, ಅಂದರೆ ಪ್ರತಿ ಕಡೆನೂ ಒಂದು ತೂಕವಾದ ಮಾತಾಡ್ತಾರೆ. ತಪ್ಪನ್ನ ಇನ್ನೊಬ್ರಿಗೆ, ಎದುರುಗಡೆ ಇರೋರಿಗೆ ನೋವಾಗದ ರೀತಿ ಹೇಳ್ಕೊಡ್ತಾರೆ, ಗೊತ್ತಾ. ನೀವು ಮಾಡಿದ ತಪ್ಪನ ಅಂತ ನಾವು, ನೀನು ತಪ್ಪು ಮಾಡ್ದೆ ಅನ್ನೋದಕ್ಕೂ, ನೀವೀಗ ಮಾಡಿದ್ರೆ ಈಗ ಮಾಡಬಹುದಾಗಿತ್ತು ಅಂತ ಹೇಳ್ತಾರಲ್ಲ. ದ ವೇ ಈ ಟಾಕ್ ಅಂದರೆ ಒಂದೊಂದು ಪದಗಳನ್ನ ನಾವು ಅನ್ಕೊಂತಿರ್ತೀವಿ, ಎಲ್ಲೋ ಹೊತ್ಕೊಬರ್ತಾರಪ್ಪ ಇವರೆಲ್ಲ, ಇಷ್ಟು ನಾಲೆಡ್ಜ್ ಆಗಿ ಇಷ್ಟು ತೂಕವಾಗಿ ಮಾತಾಡ್ತಾರಲ್ಲ ಅಂತ. ಸೊ ಆ ಎಪಿಸೋಡ್ಸ್ಗೆ ತುಂಬ ಕಾಯ್ತಿರ್ತೀನಿ ನೋಡೋದಕ್ಕೆ. ನಿಮ್ಮ ಪ್ರಕಾರ ಯಾರೆಲ್ಲ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ? ನನ್ನ ಪ್ರಕಾರ ರಘು ಸರ್ ಚೆನ್ನಾಗಿ ಆಡ್ತಾ ಇದ್ದಾರೆ, ಗಿಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ಕೆಲವೊಂದು ಟೈಮ್ ಇರಿಟೇಟ್ ಅನ್ಸುತ್ತೆ. ಅಂದರೆ ಯೂಶಲಿ ಈಗ, ಅಂದರೆ ನಾನು ಗಿಲ್ಲಿ ಫ್ಯಾನ್ಸ್ ತುಂಬ ಇದ್ದಾರೆ, ಅವ್ರದ್ದು ಇಲ್ಲ ಅಂತಲ್ಲ. ಬಟ್ ದ ಥಿಂಗ್ ಈಸ್, ಕೆಲವೊಂದು ಕಡೆ ಅತಿರೇಕ ಅಂತ ಅನ್ಸ್ತಾರೆ. ಅಂದರೆ ತುಂಬ ಪರ್ಸ್ನಲಿ ಅಕ್ಕಪಕ್ಕದವ್ರಿಗೆ ಇರಿಟೇಟ್ ಆದಾಗ ನಮಗೂ ಆರಾಮಾಗಿರ್ಬೋದಾಗಿತ್ತಲ್ಲ ಇವರು ಅಂತ. ಗಿಲ್ಲಿನವರು ಚೆನ್ನಾಗಿ ಆಡ್ತಾರೆ, ರಘು ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ. ಅದು ಬಿಟ್ಟರೆ ಈಗ ಅಶ್ವಿನಿ ಮ್ಯಾಮ್ ಸ್ವಲ್ಪ ಬದಲಾಗಿ ಮತ್ತೆ ಅವ್ರು ಗೇಮ್ ಸ್ಟಾರ್ಟ್ ಮಾಡಿದ್ದಾರೆ, ಅದೊಂದು ಖುಷಿ ವಿಚಾರ. ನೆಕ್ಸ್ಟು ನನಗೆ ಆಲ್ಮೋಸ್ಟ್ ಈ 3 ಜನ ಓಕೆ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಅನಿಸ್ತದೆ. ನಿಮ್ಮ ಪ್ರಕಾರ ಯಾರು ಟಾಪ್ 5 ಫಿನಾಲೆ ಕಂಟೆಸ್ಟೆಂಟ್ಸ್ ಆಗಬಹುದು, ಅಥವಾ ಯಾರು ವಿನ್ ಆಗಬೇಕು? ವಿನ್ ಹೇಳೋದೇ ಕಷ್ಟ ಈಗ. ಯಾಕಂದರೆ ಇವತ್ತು ನಾವು ಹಿಂಗೆ ಹೇಳಿರ್ತೀವಿ, ಗೊತ್ತಿಲ್ಲ ಮುಂದೊಂದು ದಿನ ನಾವು ಆ ಜಾಗದಲ್ಲಿದ್ದಾಗ ಹೆಂಗಿರ್ತೀವಿ ಅಂತ. ವಿನ್ ಹೇಳೋದಕ್ಕೆ ಕಷ್ಟ. ಬಿಕಾಸ್ ಯಾರಿಗೆ ಅರ್ಹತೆ ಇದೆ, ಯಾರಿಗೆ ಏನಂತಾರೆ ಆ ಯೋಗ್ಯತೆ ಇದೆ,
ಯಾರು ಸೂಟೇಬಲ್ ಇರ್ತಾರೆ ಡೆಫಿನೆಟ್ಲಿ ನಮ್ಮ ಕನ್ನಡ ಜನತೆಗಳು ಅವ್ರನ್ನ ಸೆಲೆಕ್ಟ್ ಮಾಡಿ ವಿನ್ ಮಾಡಿಸ್ತಾರೆ. ಬಟ್ ಟಾಪ್ 5 ನನಗೆ ಯಾರು ಬರ್ತಾರೆ ಅಂತಂದರೆ, ಒಂದು ಗಿಲ್ಲಿ ಅವ್ರು ಬರ್ಬೋದು, ಇನ್ನೊಂದು ಆ, ರಕ್ಷಿತಾ ಅವ್ರು ಬರ್ಬೋದು, ಮತ್ತು ಅಶ್ವಿನಿ ಮ್ಯಾಮ್ ಬರ್ಬೋದು, ಆಮೇಲೆ ಕಾವ್ಯ ಬರ್ಬೋದು, ಆಮೇಲೆ ಇನ್ನೊಂದು ರಘು ಸರ್. ಮೇ ಬಿ ನನ್ನ ಪ್ರಕಾರ ಈ 5 ಬರ್ತಾರೆ, ಟಾಪ್ 5 ಇರ್ತಾರೆ ಅಂತ. ಪ್ರೇಮ ಕಾವ್ಯ ಸೀರಿಯಲ್ನಲ್ಲಿ ಕಾವ್ಯ ಅನ್ನುವಂಥ ಹೆಸರಿದೆ ಅಂತ ಹೇಳ್ಬಿಟ್ಟು ಕಾವ್ಯ ಅವರು ಬರ್ತಾರೆ ಅಂತನಾ? ಇಲ್ಲ, ಕಾವ್ಯ ಅವ್ರು ಆ್ಯಕ್ಚುಲಿ ಬಂದು ನನಗೆ ಅದಕ್ಕೆ, ಬಿಕಾಸ್ ನಾನು ಕೆಂಡ ಸಂಪಿಗೆ ಮಾಡಿದಾಗ ನಾನು ಅದಕ್ಕೆ ಪಾತ್ರ ಮಾಡಿದ್ದಲ್ವಾ ಅವರು. ಸೊ ಹಾಗಾಗಿ ಮೇ ಬಿ ಅವರು ಬರಬೇಕು ಅಂತ, ಅಂದರೆ ಬರ್ತಾರೆ ಅಂತ ಅನ್ಕೊಂಡು ನೋಡೋಣ. ಈಗ ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಏನಂತಂದ್ರೆ ಕಾವ್ಯ ಅವರು ಗಿಲ್ಲಿ ಅವ್ರನ್ನ ಎಷ್ಟೇ ತಿದ್ದೋದಕ್ಕೆ ಟ್ರೈ ಮಾಡಿದ್ರು. ಲಾಸ್ಟ್ ಟೈಮ್ ಕೂಡ ಹೇಳಿದ್ರು, ಸ್ವಲ್ಪ ಸೂಕ್ಷ್ಮವಾಗಿ ಹೇಳಿದ್ರು, ಕೂರಿಸ್ಕೊಂಡು ಹೇಳಿದ್ರು, ಎಲ್ಲ ಥರದ್ರಲ್ಲಿ ಹೇಳ್ಬಿಟ್ರು. ಈಗ ಡೈರೆಕ್ಟ್ ಅವ್ರು ಎಷ್ಟೇ ಕೇಳಿಲ್ಲ ಅಂದ್ರೂ ಕೂಡ ನಾಮಿನೇಷನ್ ಅಂತ ಬಂದಾಗ ಚೇಂಜಸ್ ಆಗ್ತಾರೆ ಅಂತ ಹೇಳ್ಬಿಟ್ಟು ನೀವೇನು ಹೇಳಿದ್ರಿ, ಕೆಲವೊಂದು ಸಮಯದಲ್ಲಿ ತೀರಾ ಪರ್ಸ್ನಲ್ ಆಗಿ ಹೋಗ್ತಾರೆ, ಇರಿಟೇಷನ್ ಆಗುತ್ತೆ ಅಂತ, ಅದಾಗಬಾರ್ದು ಅಂತ ಹೇಳ್ಬಿಟ್ಟು. ಸೊ ಈಗ ಗಿಲ್ಲಿ ಫ್ಯಾನ್ಸ್ ಎಲ್ಲನೂ ಕೂಡ ಕಾವ್ಯ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಈಗ ಏನಾಗುತ್ತೆ ಅಂದರೆ, ಒಂದು ಫ್ರೆಂಡ್ಶಿಪ್ ಅಂತ ಬಂದಾಗ ನನಗೆ, ಅಂದರೆ ನಾನು ಪರ್ಸ್ನಲಿ ಹೇಳ್ತಿರೋದು, ಯಾರ ಅಂದರೆ ಬೇರೆಯವ್ರ ಒಪಿನಿಯನ್ ನಾನು ಹೇಳ್ತಿಲ್ಲ, ಬಟ್ ನನ್ನ ಒಪಿನಿಯನ್ ನಾನು ಹೇಳ್ತಿರೋದು. ಈಗ ಇಬ್ರು ನಾವು ಫ್ರೆಂಡ್ಸ್ ಇರ್ತೀವಿ ಅಂತಂದರೆ, ನಾವೇನೇ ಜಗಳ ಮಾಡಿದ್ರು, ಏನೇ ಗುದ್ದಾಡಿದ್ರು, ಎಲ್ಲೇ ಇದ್ರೂ ಇನ್ನೊಬ್ರಿಗೊಬ್ರು ಬಿಟ್ಕೊಡ್ಬಾರ್ದು, ಅದು ಯಾವುದೇ ಸಂದರ್ಭದಲ್ಲಿ ಬಂದ್ರು. ವೆನ್ ಇಟ್ ಕಮ್ಸ್ ಟು ಕಾವ್ಯ ಅಂತ ಬಂದಾಗ, ಕಾವ್ಯ ಅವ್ರನ್ನ ನೋಡಿದಾಗ ಪ್ರತಿ ಸಲ ಜಾಸ್ತಿ ಬಿಟ್ಕೊಟ್ಟಿರೋದು ಗಿಲ್ಲಿ ಅವ್ರನ್ನ ಕಾವ್ಯ ಅವರೇ. ಏನೇ ಬೇಜಾರು ಮಾಡಿಸಿದ್ರು, ಏನೇ ಮಾಡಿದ್ರು, ಗಿಲ್ಲಿ ಅವರು ನಾಮಿನೇಷನ್ ಅಂತ ಬಂದಾಗ ಕಾವ್ಯನ ಅಷ್ಟು ತೊಗೊಳಲ್ಲ. ಅಂದರೆ ತಪ್ಪಿದ್ರೆ ತಪ್ಪು ಅಂತ ಹೇಳ್ತಾರೆ, ಬಟ್ ಅಷ್ಟು ಎಲ್ಲರ ಮುಂದೆನೂ ಬಿಟ್ಕೊಡಲ್ಲ. ಅಷ್ಟು ಟ್ರಾವೆಲ್ ಆಗಿ ಅಷ್ಟು ಚೆನ್ನಾಗಿತ್ತು, ಕಾವು ಅಂದ್ಕೊಂಡು ಅವರು ಇದ್ದು, ಅವರೆಲ್ಲ ಚೆನ್ನಾಗಿದ್ದು. ಲಾಸ್ಟ್ ಮೂಮೆಂಟಲ್ಲಿ ನಂಗೆ ಇರಿಟೇಟ್ ಆಗ್ತಿದೆ ಅಂತ ನಾಮಿನೇಷನ್ ಕೊಡೋವಂಥದ್ದು, ಅದು ಯಾಕೋ ನನಗೂ ಪರ್ಸ್ನಲಿ ಅನಿಸ್ತಿಲ್ಲ. ಬಿಕಾಸ್ ಫ್ರೆಂಡ್ಸ್ ಅಂದಾಗ ಬೇರೆಯವ್ರ ಮುಂದೆ ನಾವು ಬಿಟ್ಕೊಟ್ರೆ ಬೇರೆಯವ್ರಿಗೆ ಈಸಿ ಆಗೋಗುತ್ತೆ ಅದು ಬೇಗ ತೊಗೊಳೋದಕ್ಕೆ. ಸೊ ಅದೆಲ್ಲ ಒಂದು ಕಡೆ ಗಿಲ್ಲಿ ಫ್ಯಾನ್ಸ್ ಅವರು ಬೇಜಾರು ಮಾಡ್ಕೊಂಡಿರೋದು, ಮೇ ಬಿ ಅದು ಸೂಟಬಲ್ ಅನ್ಸುತ್ತೆ, ಅಂದರೆ ಸೂಕ್ತ ಅನ್ಸುತ್ತೆ ಅವ್ರು ಮಾಡ್ಕೊಂಡಿರೋದು. ಬಿಕಾಸ್ ಕಾವ್ಯ ಅವ್ರದ್ದು ಕೆಲವೊಂದು ಕಡೆ ಅವ್ರು ನಡ್ಕೊಂಡಿದ್ದ ರೀತಿ ಸರಿ ಇಲ್ವೇನೋ ಅಂತ ನನಗೆ ಅನಿಸ್ತಾ ಇದೆ. ಫೈನಲಿ ಏನು ಹೇಳ್ತೀರಾ ಕನ್ನಡಕ್ಕಿರುತ್ತಿರೋ ವೀಕ್ಷಕರು? ಸಾಕಷ್ಟು ಜನ ನಿಮಗೆ ಪ್ರೀತಿ ಅಭಿಮಾನವನ್ನ ಕೊಡ್ತಾ ಇದ್ದಾರೆ. ಸೊ ಅವರ ಪ್ರೀತಿಗೆ ರಾಮ್ ಅವ್ರಿಗೆ ಹಾಗೇನೆ ವಿಕ್ಕಿಯಾಗಿ ಏನು ಹೇಳ್ತೀರಾ ಅಂತ? ರಾಮ್ ಆಗಿ ಹೇಳ್ಬೇಕು ಅಂತಂದರೆ, ನೀವು ವೀಕ್ಷಕರು ಏನು ತೋರಿಸ್ತಾ ಬರ್ತಾ ಇದ್ದೀರಾ ಪ್ರೀತಿನ, ಪ್ರೇಮ ಕಾವ್ಯ ಇಡೀ ತಂಡಕ್ಕೆ, ನಮ್ಮ ತಂಡಕ್ಕೆ ಏನು ತೋರಿಸ್ಕೊ ಬರ್ತಾ ಇದ್ದೀರಾ, ಭಾಳ ಖುಷಿ ಇದೆ. ಅಂದರೆ ಟು ಬಿ ಫ್ರ್ಯಾಂಕ್, ಅಂದರೆ ನಾವೊಂದು ಹೆಮ್ಮೆಯಿಂದ ಹೇಳೋದಲ್ಲ, ಇಲ್ಲ ಕೊಚ್ಕೋಬೇಕು ಅಂತ ಹೇಳ್ತಿಲ್ಲ. ಜನ ಯಾವ ಮಟ್ಟಕ್ಕೆ ಪ್ರೇಮ ಕಾವ್ಯ ಸೀರಿಯಲ್ನ ಒಪ್ಕೊಂಡಿದ್ದಾರೆ ಅಂತಂದರೆ, ಲಾಸ್ಟ್ ವೀಕ್ ನಾವು ಸ್ಲಾಟ್ ಲೀಡರ್ 6:30ಗೆ ನಂಬರ್ 1 ಆದ್ವಿ. ಸೊ 100 days ಎಪಿಸೋಡ್ಸ್ ಆದಮೇಲೆ ವೀಕ್ಲಿ ನಾವು ಗ್ರೋತ್ ನೋಡ್ತಾನೆ ಇದ್ದೀವಿ. ನಮಗಂತೂ ಯಾವಾಗ ಥರ್ಸ್ಡೇ ಬಂದಾಗಲೂ ನಾವು ಹೆಂಗೆ ಟೆನ್ಸ್ಡ್ ಆಗಿ ಹೋಗಿರ್ತೀವಿ ಅಂದರೆ, ಈ ವೀಕ್ ಎಷ್ಟು ಬಂತು ಟಿ ಆರ್ ಪಿ ಅಂದರೆ ಆ ಮಟ್ಟಕ್ಕೆ ಜನ ಒಪ್ಕೊಬಿಟ್ಟಿದ್ದಾರೆ, ಆ ಮಟ್ಟಕ್ಕೆ ಪ್ರೀತಿ ತೋರಿಸ್ತಿದ್ದಾರೆ. ವಾರಕ್ಕೂ ಅತಿಯಾದ ಪ್ರೀತಿ ತೋರಿಸ್ತಿದ್ದಾರೆ. ಹೊರಗಡೆ ಹೋದ್ರೆ ರೆಕಗ್ನೈಸ್ ಮಾಡ್ತಾರೆ. ಯಾರ ಬಾಯಲ್ಲಿ ಕೇಳಿದ್ರು ಪ್ರೇಮ ಕಾವ್ಯ. ನಾನು ಮುಂಚೆ ಸ್ಟಾರ್ಟಿಂಗ್ ನಿಮ್ಗೆ ಹೇಳಿದ್ದೆ, ಅಂದರೆ ಈ ಸೀರಿಯಲ್ ಬಂದು 6 ವರ್ಷದಿಂದ ಹಿಡಿದು 60 ವರ್ಷದವರೆಗೂ ಎಲ್ಲರೂ ಕೂತ್ಕೊಂಡು ನೋಡ್ಬೋದು ಅಂತ. ಟು ಬಿ ಫ್ರ್ಯಾಂಕ್, ಇವಾಗಲೂ ಆ ಮಾತಿನ ಮೇಲೆ ನಿಲ್ತೀನಿ. ಮೊನ್ನೆ ಎಲ್ಲೋ ಹೊರಗಡೆ ಹೋಗಿದ್ದೆ ನಾನು, ಅದೇ ಅಮ್ಮನ ಜೊತೆ ಊರಿಗೆ ಹೋಗಿದ್ದೆ ಅನ್ನಲ್ಲ, ಅವರು 55 56, ನಾವೇನೋ ಹಳ್ಳಿಗೆ ಹೋಗಿದ್ದಿದ್ರೆ ನೋಡ್ತಾರೆ ಅಂತ ಅನ್ಬೋದು. ಸಿಟಿಲೇ ಪಾಸ್ ಆಗ್ತಾ ಇದ್ದಿದ್ದು. ನಾನೇನೋ ತೊಗೊಳಕ್ಕೆ ಅಂತ ಗಾಡಿ ನಿಲ್ಲಿಸಿದಾಗ ಅಂಕಲ್ಲು 56 57 ಆಗಿದೆ. ಈ ವಾಸ್ ಟಾಕಿಂಗ್ ಅಬೌಟ್, ಅಂದರೆ ನಮ್ಮ ಪ್ರೇಮ ಕಾವ್ಯ ಬಗ್ಗೆ ಮಾತಾಡ್ತಿದ್ದಾರೆ. ಅವಾಗ ಅನಿಸ್ತು, ಅಂದರೆ ಬರೀ ಅದೊಂದು ಲೇಬಲ್ ಇತ್ತು, ಹೆಣ್ಮಕ್ಳುಗಳು ಆಂಟಿ ಜಾಸ್ತಿ ಸೀರಿಯಲ್ಸ್ ನೋಡ್ತಾರೆ ಮನೇಲಿ ಇರುತ್ತಂತ. ಬಟ್ ಈ ಪ್ರೇಮ ಕಾವ್ಯ ಬಂದು ಏನಾಗಿದೆ ಅಂದರೆ, ಅಂಕಲ್ದಿರ್ಗೂ ಭಾಳ ಇಷ್ಟ ಆಗಿದೆ. ನನಗೂ ಸುಮಾರು ಜನ, ನಮ್ಮ ಮೆಟ್ರೋದಲ್ಲಿ ಓಡಾಡ್ಬೇಕಾದ್ರೆ ಸುಮಾರು ಜನ ನೀವು ಪ್ರೇಮ ಕಾವ್ಯ ಮಾಡ್ತಿರಲ್ಲ, ರಾಮ್ ಮಾಡ್ತಿರಲ್ಲ, ಭಾಳ ಚೆನ್ನಾಗಿ ಮಾಡ್ತೀರಾ ಅಂತ ಇದ್ದಾರೆ. ಸೊ ನೀವು ಕೊಡ್ತಿರೋ ಪ್ರೀತಿ, ಕೊಟ್ಟಿರೋ ಸಪೋರ್ಟು ಭಾಳ ಖುಷಿ ಇದೆ. ಇನ್ನೂ ಹೆಚ್ಚು, ಅಂದರೆ ಈಗ ನಿಮ್ಗೆಲ್ರಿಗೂ ಗೊತ್ತು ಅನುಬಂಧ ಅವಾರ್ಡ್ಸ್ ಬರ್ತಾ ಇದೆ ಅಂತ. ಸೊ ಈಗ ನಿಮ್ಮ ಪ್ರೀತಿನ ಮತ್ತು ಸಪೋರ್ಟ್ನ ಇಷ್ಟು ದಿನ ನಮ್ಮ ಸೀರಿಯಲ್ನ ನೋಡೋವಂಥ ಮುಖಾಂತರ ತೋರಿಸಿದ್ರೆ, ಈಗ ಒಂದು ವೋಟಿಂಗ್ ಮುಖಾಂತರ ತೋರಿಸುವಂಥ ಸಮಯ ಬಂದಿದೆ. ಸೈಡ್ ಗ್ಯಾಪಲ್ಲಿ ನಾನು ವೋಟಿಂಗು ಕೇಳ್ಕೊಬಿಡ್ತಾ ಇದ್ದೀನಿ ನಿಮ್ಮನ್ನ. ಸೊ ನಮ್ಮ ತಂಡಕ್ಕೆ, ಅಂದರೆ ಪ್ರೇಮ ಕಾವ್ಯ ತಂಡಕ್ಕೆ, ನಮಗೆ ಎಲ್ರಿಗೂ ಯಾರೆಲ್ಲ ನಾಮಿನಿ ಆಗಿದ್ವಿ ಎಲ್ರಿಗೂ ವೋಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈ ಥರ ಸಪೋರ್ಟ್ ಮಾಡ್ತಿರೋದಕ್ಕೆ. ಅದು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು, ಏನು ಹೇಳಿದ್ರು ಋಣ ತೀರ್ಸೋಕ್ಕಾಗಲ್ಲ. ರಾಮ್ ಮದುವೆ ಅಂತೂ ಆಯಿತು. ವಿಕ್ಕಿ ಅವರ ಮದುವೆ ಯಾವಾಗ ಅಂತ? ನನ್ನ ಮದುವೆ ಈಗ ತಾನೇ ಏನೋ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಮದುವೆ ಇನ್ನೊಂದು 4-5 years ಆಗುತ್ತೆ. ಈಗ ನಾನು ಚಿಕ್ಕವನು, ಈಗ 20+ ನಾನು 20+ ಆಗಿರೋದ್ರಿಂದ ನಾನು ಇನ್ನೂ ಸ್ವಲ್ಪ ಟೈಮ್ ಇದೆ. ಹಾಗಾಗಿ ನಾನು 20+ ಅಂತ ಹೇಳ್ತಾ ಇರೋದು ನಿಮಗೆ. 20+ ಅಂದರೆ 20 ಇಂದ 30 ಒಳಗೆ ಎಷ್ಟಾರು ಆಗಿರ್ಬೋದು, ಬಟ್ 20+ ನಾನು. ಸೊ ಹಾಗಾಗಿ ಇಷ್ಟು ಬೇಗ ಬೇಡ, ಸ್ವಲ್ಪ ಟೈಮ್ ತೊಗೊಳ್ಳೋಣ. ಅಂದರೆ ನೀವಾಗಲಿ ಫಸ್ಟು ನಿಮಗೊಂದು ಮಗು ಆಗಲಿ, ಆ ಮಗುನ ಕರ್ಕೊಬಂದು ನಮ್ಮ ಮದುವೆಗೆ ಬನ್ನಿ. ಸೊ ಇದೆಲ್ಲ ಆಗಲಿ ಪ್ರೋಸೆಸ್. ನಾನು ನಿಮ್ಮ ಮದುವೆ ಮಾಡ್ಸೋಣ ಅಂತ ಬಂದರೆ ನೀವು ನನ್ನ ಮಗಳು ಮಾಡಿಸ್ಬಿಟ್ಟು
ಮತ್ತೆ ಸಿಂಗಲ್ ಆಗಿದ್ದವ್ರನ್ನ ಮದುವೆ ಆಗಿ ಅಂತ ಹೆಂಗ್ ಹೇಳ್ತೀರಾ ನೋಡಿ. ನೋಡ್ಬೇಕು. ಇದು ನನ್ನ ಕ್ವಶನ್ ಅಲ್ಲ, ಅಭಿಮಾನಿಗಳ ಪ್ರಶ್ನೆ. ಬಿಕಾಸ್ ಯಾಕಂತಂದ್ರೆ ಆನ್ ಸ್ಕ್ರೀನ್ ಅಲ್ಲಿ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳುವಂತ ಹೆಂಡತಿ ಸಿಗಲಿ, ಆಫ್ ಸ್ಕ್ರೀನಲ್ಲೂ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ಳುವಂತ ಹೆಂಡತಿ ಸಿಗ್ಲಿ ಈ ವಿಕ್ಕಿ ಅವರಿಗೆ. ಅದೇ ಡೆಫಿನೆಟ್ಲಿ ನನಗೂ ಆಸೆ ಇದೆ, ತುಂಬಾ ಚೆನ್ನಾಗಿ ನಾನು ನೋಡ್ಕೊಳ್ಳೋ ಹೆಂಡತಿ ಸಿಗ್ಲಿ ಅಂತ. ಬಟ್ ಸದ್ಯಕ್ಕೆ ಕೆಲಸದ ಮೇಲೆ ಜಾಸ್ತಿ ಫೋಕಸ್ ಆಗಿರೋದ್ರಿಂದ ಪರ್ಸನಲ್ ಲೈಫ್ ನಂಗೊಂದು ಜವಾಬ್ದಾರಿ ಇತ್ತು. ತಂಗಿ ಮದುವೆ ಒಂದು ಮಾಡಬೇಕಿತ್ತು ಅಂತ. ಆ ಜವಾಬ್ದಾರಿನ ಬಹಳ ಖುಷಿಯಿಂದ ಹೆಮ್ಮೆಯಿಂದ ಮಾಡಿಟ್ಟಿದ್ದೀನಿ. ಸೊ ಸದ್ಯಕ್ಕೆ ಅದನ್ನು ಸುಧಾರಿಸ್ಕೊತಿದ್ದೀನಿ. ಈಗ ಇನ್ನೊಂದು 4-5 ಇಯರ್ಸ್ ಆಗಲಿ, ಆಮೇಲೆ ಆರಾಮಾಗಿ ಮದುವೆ ಆಗೋಣ. ನಿಮ್ಗೆ ಹೇಳ್ತೀನಿ ಖಂಡಿತ. ಫಸ್ಟ್ ನಿಮಗೆ ಕಾರ್ಡ್ ಕೊಡ್ತೀನಿ, ಅಷ್ಟೊಳಗೆ ನಿಮ್ಮ ಮಕ್ಕಳಾಗಿರುತ್ತೆ, ಆರಾಮಾಗಿ ನೀವು ಬರ್ಬೋದು. ಒಂದು 2 ದಿನ ಮುಂಚೆನೇ ಬಂದು ಹಳದಿ ಶಾಸ್ತ್ರಕ್ಕೆಲ್ಲ ನಿಂತ್ಕೊಂಡು ಓಡಾಡೋಣ. ನೀವು ಇಲ್ಲಿ ವಿಕ್ಕಿಯಾಗಿ ಮಾತಾಡ್ತಿಲ್ಲ, ಡಾಕ್ಟರ್ ರಾಮಾಗಿ ಮಾತಾಡ್ತಿದ್ರು. ಇಲ್ಲ, ಆಕ್ಚುಲಿ ನಾನು ವಿಕ್ಕಿಯಾಗೆ ರಾಮಾಗಿ ಮಾತಾಡಿದ್ರೆ ನಾನು ಹಿಂಗೆ ಕುತ್ಕೊಂಡಿರುವೆ. ಹೇಳಿ, ಹೌದಾ, ಸರಿ ಆಯ್ತು, ಖಂಡಿತ ಮಾಡ್ಕೊಂಡು ಈ ಥರ ಹೇಳ್বে. ಇದು ವಿಕ್ಕಿ, ಹಾಗಾಗಿ ಮಾತಾಡ್ತೀನಿ. ಎಸ್, ಈಗ ಪ್ರೇಮ ಕಾವ್ಯ ಸೀರಿಯಲ್ ಶುರುವಾದಾಗಿಂದ ಎಷ್ಟು ಪ್ರಪೋಸಲ್ಸ್ ಎಕ್ಸ್ಟ್ರಾ ಆ್ಯಡ್ ಆನ್ ಆಗಿದೆ ನಿಮಗೆ ಅಂತ? ಪ್ರಪೋಸಲ್ಸ್ ಇಲ್ಲ ಅಂತ ಹೇಳಲ್ಲ. ನೀವು ನಮ್ಮ ಕ್ಯಾಮರಾ ಕಣ್ಗಾವಲಲ್ಲಿದ್ದೀರಿ. ಪ್ರಪೋಸಲ್ಸ್ ಎಲ್ಲ ಹುಡುಗರಿಗೂ ಇರುತ್ತೆ. ಅಂದ್ರೆ ನಂದು ಅಂದ್ರೆ ಆಗಿದೆ, ಆಡ್ ಆನ್ ಲಿಸ್ಟ್ ಅಲ್ಲಿ ಒಂದು ಸ್ವಲ್ಪ ಜಾಸ್ತಿ ಆಗಿದೆ. ಏನ್ ಹೇಳೋದು, ಆಡ್ ಆನ್ ಲಿಸ್ಟ್ ಅಲ್ಲಿ ಜಾಸ್ತಿ ಆಗಿದೆ. ಕೆಲವೊಂದು ಕ್ರೇಜಿ ಪ್ರಪೋಸಲ್ಸ್ ಬಂದಿದೆ. ಆ ಕ್ರೇಜಿ ಪ್ರಪೋಸಲ್ಸ್ಗಳ ಬಗ್ಗೆ ಹೇಳಿ. ಯಾಕಂತಂದ್ರೆ ಆ ಕ್ರೇಜಿ ಅಂತ ಅನ್ನೋವಂಥದ್ದು ಎಷ್ಟು ಕ್ರೇಜಿ ಆಗಿರುತ್ತೆ ಕೇಳಬೇಕು. ಆಕ್ಚುಲಿ ನಾನು ಇದನ್ನ ಹೇಳ್ತಿರೋದು ಯಾವುದೋ ಬಿಲ್ಡಪ್ಗೆಲ್ಲ, ಕಮೆಂಟ್ ಅಲ್ಲಿ ಹಾಕ್ಬಿಡಿ ಏನು ಮಗ ಬಿಲ್ಡಪ್ ಕೊಡ್ತಾನೆ ಅಂತ. ಟು ಬಿ ಫ್ರ್ಯಾಂಕ್, ಅಂದ್ರೆ ಆಗಿರುವಂಥದ್ದು. ಎಲ್ರಿಗೂ ಪ್ರಪೋಸಲ್ಸ್ ಬರುತ್ತೆ, ಇಲ್ಲ ಅಂತಲ್ಲ. ಬಟ್ ಇವತ್ತಿನ ಕಾಲದಲ್ಲೂ ಅವ್ರ ನೇಮ್ ತೊಗೊಳೋದಕ್ಕೆ ಇಷ್ಟಪಡಲ್ಲ. ಬಟ್ ಇನ್ಸ್ಟಾಗ್ರಾಮಲ್ಲಿ ಅವ್ರು ಹೇಗೆ ನನಗೆ ಪ್ರಪೋಸ್ ಮಾಡಿದ್ರು ಅಂದರೆ, ಅಂದರೆ ನಮ್ಮ ಭಾರತೀಯ ಹುಡುಗಿರು ಯಾವ ರೀತಿ ರೆಡಿ ಆಗ್ತಾರೆ, ಫುಲ್ ಸ್ಯಾರಿ ಹಾಕ್ಕೊಂಡು, ಜುಮ್ಕಿ ಹಾಕ್ಕೊಂಡು, ಹೂವು ಮುಟ್ಟಿಸ್ಕೊಂಡು, ಒಂದು ಅಂದರೆ ಸೆಲ್ಫಿ ವಿಡಿಯೋ ಇಟ್ಕೊಂಡು ಮುಂದೆ ಹೆಚ್ಚು ಕಮ್ಮಿ ಚಂದ ರೆಡಿಯಾಗಿ ಮೋರ್ ದೆನ್ ಒಂದು 5 ಮಿನಿಟ್ಸ್ ಮೇಲೆ ವಿಡಿಯೋ ಮಾಡಿದ್ದಾರೆ. ಅಂದರೆ ನನ್ನ ಯಾವಾಗಿಂದ ಬಂದಿದ್ದಾರೆ. ನನ್ನ ಫೋಟೋಸ್ನ ಅವರು ಪ್ರಿಂಟ್ಔಟ್ ತೊಗೊಂಡಿದ್ದಾರೆ, ಮನೇಲಿ ಪ್ರಿಂಟ್ಔಟ್ ತೊಗೊಂಡು ಬೆಳಗ್ಗೆ ನನ್ನ ಕಣ್ಣು ಇಷ್ಟ ಅಂತ ಅವರಿಗೆ. ಸೊ ಹಾಗಾಗಿ ಆ ಕಣ್ಣಿಂದು ಮಾತ್ರ ಒಂದು ಸಪ್ರೇಟಾಗಿ ಇಟ್ಕೊಂಡು ನಾನು ಫೋಟೋ ಇಟ್ಕೊಂಡಿದ್ದಾರೆ. ಬೆಳಗ್ಗೆ ಎದ್ದ ತಕ್ಷಣ ಈ ಫೋಟೋ ನೋಡ್ತೀನಿ ಅಂತ ಹೇಳಿದ್ದು. ಆಮೇಲೆ ನಿಮಗೋಸ್ಕರ ನಾವು ಎಷ್ಟು ವರ್ಷ ಬೇಕಾದರೂ ಕಾಯ್ತೀನಿ, ನೀವು ಅನ್ನಿ ಸಾಕು ನನಗೆ, ನಾನು ನಿಮ್ಮನ್ನ ಹಂಗೆ ನೋಡ್ಕೊಳ್ತೀನಿ, ಹಿಂಗೆ ನೋಡ್ಕೊಳ್ತೀನಿ, ಈಗ ನಿಮ್ಮನ್ನ ಪ್ರೇಮ ಏನು ನೋಡ್ಕೊತಿರೋದು ಅದಕ್ಕಿಂತ ಹೆಚ್ಚಾಗಿ ನೋಡ್ಕೊಳ್ತೀನಿ ನಾನು. ಸೊ ಅಂತ ಈ ಥರ ಎಲ್ಲ ಒಂದು 5 ಮಿನಿಟ್ಸ್ ವೀಡಿಯೋನ ಕಂಟಿನ್ಯೂಸ್ ಒಂದು ಕ್ಲಿಪ್ಪಲ್ಲಿ ಕಳಿಸ್ಕೊಟ್ಟಿದ್ರು. ನಾನು ಏನು ಹಿಂಗೆ ಕಳಿಸ್ಕೊಟ್ಟಿದ್ರಲ್ಲ ಅಂತ ನೋಡಿದ್ರೆ, ಅಂದರೆ ಒಂದು ಟೈಮ್ ಗಾಬರಿ, ಅಯ್ಯೋ ಇಷ್ಟೊಂದು ಹಚ್ಕೊಬಿಟ್ಟಿದ್ರಲ್ಲಪ್ಪ, ಯಾರಪ್ಪ ಇವರು ಅಂತ. ಇನ್ನೊಂದು ಕಡೆ ಖುಷಿ, ಗುರು ಇಷ್ಟೊಂದು ಕ್ರೇಜಿ ಆಗಿರೋಗಿದೆಯಲ್ಲ ಅಂತ. ಸೊ ಇದು ಒಂದು ಕ್ರೇಜಿಯಸ್ಟ್ ಪ್ರಪೋಸಲ್ ಅಂದರೆ. ಆಗ ನಿಮ್ಮ ಒಳಗಿನ ವಿಕ್ಕಿ ಅವ್ರು ಹೇಳ್ತಿರ್ತಾರೆ, ಮಗ ಲಡ್ಡು ಬಂದು ಬಾಯಿಗೆ ಬಿತ್ತಲ್ಲ ಮಗ ಅಂತ. ಖಂಡಿತ ಇಲ್ಲ, ಅಂದರೆ ಇಲ್ಲಪ್ಪ, ನನಗೆ ಸದ್ಯಕ್ಕೆ ಲವ್ ಎಲ್ಲ ಇಂಟ್ರೆಸ್ಟ್ ಇಲ್ಲ ಅಲ್ಲ, ಹಾಗಾಗಿ ಆ ಥರ ಏನೂ ಬಿದ್ದಿಲ್ಲ. ನೀವು ಅವ್ರಿಗೆ ಏನು ರಿಪ್ಲೈ ಕೊಟ್ರಿ ಅಂತ? ನಾನು ಏನೇನು ರಿಪ್ಲೈ ಕೊಟ್ಟೆ ಅಂತಂದರೆ, ಅವರಿಗೆ ಈಗ ಅದು ಸೂಕ್ತವಾದ ಸಮಯ ಅಲ್ಲ, ನಾನು ಬೇರೆ ಕಡೆ ಫೋಕಸ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಬೇಜಾರು ಮಾಡ್ಕೋಬೇಡಿ, ನನಗಿಂತ ಒಳ್ಳೆ ಹುಡುಗ ಸಿಗ್ತಾನೆ ನಿಮಗೆ. ಇದು ಈಗ ನೀವೇನು ಮಾಡ್ತಿದ್ರಿ ಅಂತ ಫಸ್ಟ್ ಕೇಳಿದೆ, ಏನೋ ಓದ್ತಾ ಇದ್ದೀನಿ ಅಂದರು. ಸೊ ಹಾಗಾಗಿ ಓದಿನ ಮೇಲೆ ಗಮನ ಕೊಡಿ, ನನಗಿಂತ ಒಳ್ಳೆ ಹುಡುಗ ಸಿಗ್ತಾನೆ ನಿಮಗೆ, ತಲೆ ಕೆಡ್ಸ್ಕೊಬಿಡಿ, ಸದ್ಯಕ್ಕೆ ನನಗೆ ಇದೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಒಳ್ಳೆ ರೀತಿಲಿ ಹೇಳಿ ಅರ್ಥ ಮಾಡಿಸಿ ಅವರಿಗೆ ಟಾಟಾ ಬೈ ಬಾಯ್ ಹೇಳಿದ್ದೇನೆ. ತುಂಬ ಜೆಂಟಲ್ಮನ್ ನಾನು. ಸೇಮ್ ನಂತರನೇ ಜೋಕ್ ಮಾಡ್ತೀರಾ ಆಗಾಗ ನೀವು. ಆ್ಯಕ್ಚುಲಿ ತುಂಬ ಜೋಕ್ ಮಾಡ್ತಾರೆ ನೋಡಿ, ಎಷ್ಟು ಚೆನ್ನಾಗಿ ಅವರೇ ನಗ್ತಿದ್ದಾರೆ. ನಾನು ಹೇಳಿದ್ದೇನೆ, ನೀವು ಹೇಳಿದ್ದೀರಾ ಅಂತ ಹೇಳ್ತೀನಿ. ಹೌದಾ, ಸರಿ. ಹಂಗಾಗಿ ನಿಮಗೂ ಬೇಜಾನ್ ಪ್ರಪೋಸಲ್ಸ್ ಬಂದಿದೆ. ಆ್ಯಕ್ಚುಲಿ ಬಾಸ್ ಟಿವಿ ಕಡೆಯಿಂದ ನನ್ನೊಂದು ರಿಕ್ವೆಸ್ಟ್, ಯೂಶಲಿ ಎಲ್ಲರೂ ಇವ್ರನ್ನ, ಅಂದರೆ ಇವರೆಲ್ಲರೂ ಇಂಟರ್ವ್ಯೂ ಮಾಡ್ತಿರ್ತಾರಲ್ಲ, ಸೊ ನನಗೊಂದು ಚಾನ್ಸ್ ಕೊಡಿ, ಒಂದಿನ ಒಂದು ಹಾಫ್ ಸೆಗ್ಮೆಂಟ್, ಒಂದು ಹಾಫ್ ಡೇ ಇವ್ರ ಹತ್ರ ಕೂರಿಸ್ಕೊಂಡು ನಾನು ಇವ್ರು ಮಾಡಿರೋ ಕಿತಾಪತಿಗಳು, ಎಷ್ಟು ಜನಕ್ಕೆ ಲೈನ್ ಹೊಡೆದಿದ್ದಾರೆ, ಹೆಂಗೆಲ್ಲ ಲೈನ್ ಹೊಡೆದಿದ್ದಾರೆ, ಹೆಂಗೆಲ್ಲ ಕ್ರೇಜಿಯಾಗಿ ಪ್ರಪೋಸಲ್ಸ್ ಇವ್ರು ಮಾಡಿದ್ದಾರೆ, ಅಂದರೆ ಇವ್ರಿಗೆ ಮಾಡಿರ್ತಾರೆ ಗೊತ್ತು, ಬಟ್ ಇವ್ರು ಎಲ್ಲ ಯಾರ್ಯಾರಿಗೆಲ್ಲ ಹೇಗೆಲ್ಲ ಮಾಡಿರ್ತಾರೆ ಅನ್ನೋದನ್ನ ಕೇಳಬೇಕು ಅನ್ನೋ ಬಹಳ ಆಸೆ ಇದೆ. ಸೊ ಬಾಸ್ ಟಿವಿ ಓನರ್, ನೀವು ಯಾರು ನೋಡ್ತಿದ್ದಾರೆ ದಯವಿಟ್ಟು ಒಂದು ಹಾಫ್ ಡೇ ನನಗೆ ಕೊಡಿ, ಕಂಪ್ಲೀಟ್ ಇವ್ರನ್ನ ಬೆಂಡೆತ್ತಿ ಏನೇನೆಲ್ಲ ಕೇಳಬೇಕು, ನನ್ನ ಮನಸ್ಸಲ್ಲಿ ಏನೇನಿದೆ. ಆಮೇಲೆ ಮುಂಚೆ ನಾನು ಲೈವಿಗೆ ಬಂದು ಹೇಳಿರ್ತೀನಿ, ಇವ್ರು ಹಿಂಗೆ ಬರ್ತಾ ಇದ್ದಾರೆ, ಏನೆಲ್ಲ ಕ್ವಶನ್ಸ್ ಕೇಳಬೇಕು ಅಂತ. ಸೊ ಅದನ್ನೆಲ್ಲ ಲೀಸ್ಟ್ ಡೌನ್ ಮಾಡ್ಕೊಂಡು ಬಂದು ಇವ್ರಿಗೆ ಕ್ವಶನ್ಸ್ ಕೇಳ್ತೀನಿ. ರೆಡಿನಾ ನೀವು? ನನ್ನ ಬುಡಕ್ಕೆ ಬರ್ತಿರಲ್ಲ ನೀವು? ಮತ್ತೆ ಈಗ ಕೇಳಲೇಬೇಕಲ್ಲ. ನಿಮಗೆ ಎಷ್ಟು ದಿನ ಬೇರೆಯವ್ರು ಕೇಳಿ ನಿಮಗೂ ಕೇಳಬೇಕು ಅನ್ನೋದು ಆಸೆ ಇರುತ್ತೆ ಅಲ್ಲ. ಸೊ ನಿಮಗೂ ಆಸೆ ಇರುತ್ತೆ ಅದರ ಹುಡುಗಿ ಕೇಳಬೇಕಿತ್ತು ಅಂತ. ಬಟ್ ಇಟ್ಸ್ ಓಕೆ, ಫೈನ್, ನಾನು ಹುಡುಗ ಕೇಳ್ತಿದ್ದೀನಿ, ಬೇಜಾರು ಮಾಡ್ಕೋಬೇಡಿ ನೀವು, ನಾನೇ ಕೇಳ್ತೀನಿ ಒಂದಿನ ನಿಮಗೆ. ಶೂರ್. ನೀವು ನಮ್ಮ ಆಫೀಸಿಗೆ ಬಂದು ಒಂದು ಅರ್ಧ ದಿನವನ್ನು ನಮಗಾಗಿ ಮೀಸಲಿರಿಸ್ತೀರ ಅಂತಂದ್ರೆ ಅದಕ್ಕಿಂತ ದೊಡ್ಡ ಭಾಗ್ಯ ನಮ್ಗೆ ಬೇಕಾಗಿಲ್ಲ.
ಆದಷ್ಟು ಬೇಗ ಬರಲಿ. ಆದಷ್ಟು ಬೇಗ ನೀವೂ ಕೂಡ ಫ್ರೀ ಮಾಡಿಕೊಂಡು ನಿಮ್ಮ ಪ್ರೇಮ ಮತ್ತು ಕಾವ್ಯ ಮತ್ತು ಇನ್ನೂ ಇನ್ಸ್ಟಾಗ್ರಾಮಲ್ಲಿ ಬರುವಂಥ ಒಂದಷ್ಟು ಪ್ರಪೋಸಲ್ಸ್ ಎಲ್ಲ ಸ್ವಲ್ಪ ಇದು ಮಾಡಿಕೊಂಡು ಆಮೇಲೆ ಬಂದು ಬೇಕಾದರೆ ಇದು ಮಾಡ್ಕೊಳ್ಳೋಣ. ಓಕೆ 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 ಅದೇ ನೀವು ಸರ್ ನೋಡ್ತಿದ್ರೆ ಅವರು ಬೇಗ ನಾನು ಇನ್ನೊಂದು 5 ಡೇಸ್ ನಾನೇ ತೋರಿಸ್ತೀನಿ. ಇನ್ನೊಂದು 5 ಡೇಸ್ ಆದ್ಮೇಲೆ ಫ್ರೀ ಆಗ್ತೀನಿ, ಒಂದು ವಾರ ಫ್ರೀ ಇರ್ತೀನಿ ಸರ್. ನೋಡಿ ಸರ್ ಸ್ವಲ್ಪ ಚಾನ್ಸಸ್ ಇತ್ತು ಅಂದರೆ ನಾನು ಬರ್ತೀನಿ ಆಫೀಸ್ಗೆ, ಮಾಡೋಣ. ಆಫ್ ದಿ ಸ್ಕ್ರೀನ್ ಏನೆಲ್ಲ ಕಿತಾಪತಿ ಮಾಡ್ತಿರ್ತೀರ ರಾಮ್ ಅವರು ಅಂತ, ಆನ್ ದಿ ಸ್ಕ್ರೀನ್ ಓಕೆ, ಆಫ್ ದಿ ಸ್ಕ್ರೀನ್ ಎಷ್ಟು ಎಂಜಾಯ್ ಮಾಡ್ತಿರ್ತೀರಾ ಅಂತ. ಅಂದರೆ ಈಗ ನೀವು ಬಂದಾಗ ನೋಡಿದ್ರಲ್ಲ, ನಾನು ಸುಮ್ಮನೆ ಒಬ್ಬನೇ ಹಿಂಗೆ ಸೀನ್ ಪೇಪರ್ ಓದ್ತಾ ಕೂತಿದ್ದೆ. ಸೊ ಅದೇ ರೀತಿ ನಾನು ಆನ್ ಸ್ಕ್ರೀನ್ ಬಂದರೆ ಡೈಲಾಗ್ ಹೇಳ್ತೀನಿ, ಆಫ್ ಸ್ಕ್ರೀನ್ ಬಂದರೆ ಸೀನ್ ಪೇಪರ್ ಕೂತ್ಕೊಂಡು ಹೇಗೆ ಮಾಡೋದು ಅಂತ ಯೋಚನೆ. ಸ್ಕ್ರೀನ್ ಪೇಪರ್ ಮಾತ್ರ ಡೈರೆಕ್ಟರ್ಗೆ ಮತ್ತೆ ಅಲ್ಲೇ ಕಾಸ್ಟಿಂಗ್ ಅವ್ರಿಗೆಲ್ಲ ಕಾಣಿಸುತ್ತೆ, ಅದ್ರ ಮೇಲ್ಗಡೆ ಇರುವಂಥ ಮೊಬೈಲ್ ಕಾಣಿಸೋದಿಲ್ಲ ಅನ್ಸುತ್ತೆ. ಇಲ್ಲ, ಇನಿಷಿಯಲ್ ಡೇಸಲ್ಲಿ ಸ್ಟಾರ್ಟಿಂಗ್ ಹೊಸದಲ್ಲ ಅಂತ ಸ್ವಲ್ಪ ಸೈಲೆಂಟ್ ಆಗಿದೆ. ಈಗ ಸ್ವಲ್ಪ ನಾನು ತರಲೆ ಜಾಸ್ತಿ, ಯಾರು ಸುಮ್ಮನೆ ಕೂತಿದ್ರೆ ಅವ್ರನ್ನ ಕೂರಕ್ಕೆ ಬಿಡಲ್ಲ. ಏನಾದರೂ ತರಲೆ ಮಾಡ್ತಾ ಇರ್ತೀನಿ, ಇಲ್ಲ ಏನಾದರೂ ಕ್ವಶನ್ಸ್ ಕೇಳ್ತಿರ್ತೀನಿ, ಆನ್ಸರ್ ಮಾಡೋಕ್ಕಾಗ್ದಿರೋಂಥ ಕ್ವಶನ್ಸ್ ಎಲ್ಲ ಕೇಳ್ತಿರ್ತೀನಿ. ಅಂದರೆ ಅವ್ರಿಗೆ ಗೊತ್ತಿಲ್ಲದೆ ಇರೋದು, ಅಂದರೆ ನಾನು ತುಂಬ ನಾಲೆಡ್ಜ್ ಇಟ್ಕೊಂಡಿರೋನು, ಅವ್ರಿಗೆ ಕಂಪೇರ್ ಮಾಡಿದ್ರೆ ಅಂದರೆ ನಮ್ಮದೇ ಆಪೋಸಿಟ್ ಇರೋರು ಕಂಪೇರ್ ಮಾಡ್ತಾರೆ. ಎಲ್ರಿಗೂ ಅಲ್ಲ, ನಾನು ಆಪೋಸಿಟ್ ಇರೋ ಕಂಪೇರ್ ಮಾಡೋದು. ಸೊ ಅವ್ರಿಗೆ ಗೊತ್ತಿಲ್ಲದಿರೋ ಕ್ವಶನ್ಸ್ಗಳನ್ನ ಕೇಳ್ತೀನಿ. ಕೆಲವೊಂದು ತರಲೆಗಳು ಮಾಡಿಕೊಂಡು ಅಷ್ಟು ಮಾಡ್ಕೊಂಡಿರ್ತೀನಿ ಅಷ್ಟೇ. ಈಗ ನಮ್ಮ ಬಾಸ್ ಟಿವಿ ವೀಕ್ಷಕರಿಗೆ ಏನಾದರೂ ಒಂದು ಕ್ವಶನ್ ಕೇಳೋದಾದ್ರೆ? ಅಯ್ಯೋಯ್ಯೋ, ಅಲ್ಲಿರೋರೆಲ್ಲ ಬುದ್ಧಿವಂತರಿ. ನಾನು ಹೇಳಿದ್ದು ನನ್ನ ಆಪೋಸಿಟ್ ಇರೋರೆಲ್ಲ ಅವ್ರಿಗಿಂತ ನಾನು ಬುದ್ಧಿವಂತ ಆಗಿದ್ರು ಅಂತ. ಪಾಸಿಟಿವ್ ವೀಕ್ಷಕರೆಲ್ಲ ಸಿಕ್ಕಾಪಟ್ಟೆ ಬುದ್ಧಿವಂತರು. ಏನು ಗೊತ್ತಾ, ಇಲ್ಲಿ ಕೇಳಿ, ಇಲ್ಲಿ ನೀವು ಕೇಳೋ ಕ್ವಶನ್ಗೆ ಅವ್ರ ಕಮೆಂಟ್ಸ್ ಮೂಲಕ ವ್ಯಕ್ತಪಡಿಸ್ತಾರೆ ಆನ್ಸರ್ನ. ಬೇಡಪ್ಪ, ನಾನು ಕೇಳೋವಂಥದ್ದೆಲ್ಲ ಇಲ್ಲಿ ಕೇಳೋಕ್ಕಾಗಲ್ಲ. ಅದು ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.